ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಗುರುವಾರದ ವ್ಲಾಗು. ಬೆಳಗ್ಗೆ 4:15ಗೆ ಎದ್ದೆ. 2 ಬ್ಲೌಸ್ ಇತ್ತು, ಅರ್ಜೆಂಟ್ ಕೊಡಬೇಕಿತ್ತು. ಅದಕ್ಕೆ ಹೊಲ್ದು ಕೊಡೋಣ ಅಂತ. ಮಕ್ಕಳು ಎದ್ದೇಳೋಷ್ಟೊತ್ತಿಗೆ ಹೊಲಿದ್ರೆ ಒಂಚೂರು ಹೊಲಿತೀನಿ, ಇಲ್ಲಾಂದರೆ ಹಾಗೆ ಹೀಗೆ ಸುತ್ತದೆ, ಅವರಿಂದ ಸರಿ ಹೋಗ್ತೈತೆ. ಮಕ್ಕಳು ರೆಡಿ ಮಾಡೋದು ಎಲ್ಲ. ಅಕ್ಕಿ ರುಬ್ಬಿಟ್ಟಿದ್ದೆ, ನೋಡೋಣ ಅಂತ ಹೋದೆ, ಉಬ್ಬಿತ್ತು. ಅದಕ್ಕೆ ರಾತ್ರಿನೇ ಕಟ್ ಮಾಡಿಟ್ಟಿದ್ದೆ 2 ಬ್ಲೌಸುಗಳನ್ನ. ಇವೆರಡು ಇವತ್ತು ಕೊಡಬೇಕು. ಇದು ಇನ್ನೊಂದು ಆರೆಂಜ್ ಕಲರ್ ಬ್ಲೌಸು. ಅಷ್ಟೊತ್ತಿಗೆ 5:30 ಆಯಿತು. ಹೊಲಿದು ಫಿನಿಶ್ ಆಯಿತು ಒಂದು. ಮತ್ತು ಇನ್ನೊಂದು ಹೊಲಿಬೇಕು. ವಾಕಿಂಗ್ ಹೋಗಿ ಬರೋಣ ಅಂತ ನೋಡಿದೆ, ಇನ್ನೂ ಕತ್ಲೆ ಆಗಿ ಇತ್ತು. ಅದಕ್ಕೆ ಬಂದು ಇನ್ನೊಂದು ನೈಟಿ ಇತ್ತು, ನೈಟಿನ ಸ್ಟಿಚ್ ಮಾಡಿದ್ದೆ. ಅಷ್ಟೊತ್ತಿಗೆ 5:45 ಆಯಿತು. ಒಂಚೂರು ಮೈಂಡ್ ಫ್ರೆಶ್ ಆಗುತ್ತೆ ಬೆಳಗ್ಗೆನೇ ವಾಕಿಂಗ್ ಮಾಡಿದ್ರೆ. ಈಗ 7:30 ಆಗೈತೆ. ಅಷ್ಟೊತ್ತಿಗೆ ಇನ್ನೊಂದು ವಾಕಿಂಗ್ ಹೋಗಿ ಬಂದು ಇನ್ನೊಂದು ಬ್ಲೌಸು ಮುಗಿಸಿದೆ. 7:30 ಅಷ್ಟೊತ್ತಿಗೆ 2 ಫಿನಿಶ್ ಆಯಿತು. ಇನ್ನು ಸಾಕೋದೊಂದು ಬಾಕಿ ಇದೆ. 7:30 ಕಿಚನ್ಗೆ ಹೋದೆ, ಪಡ್ಡು ಮಾಡೋಣ ಅಂತ. ಮಕ್ಕಳಿಗೆ ಪಡ್ಡು ಮಾಡಿಕೊಟ್ಟು ಚಟ್ನಿ ಮಾಡೋಣ ಅಂತ. ಅಷ್ಟೊತ್ತಿಗೆ ಇದು ಹುರುಳಿಕಾಳು ನೆನೆ ಹಾಕಿದ್ದೆ ನೈಟೇ, ಮೊಳಕೆ ತರೋಣ ಅಂತ. ಈ ಥರ ಒಂದು ನೈಟು ಒಂದು ಡೇ ಫುಲ್ಲು ನೆನೆ ಹಾಕಿ, ಈ ಥರ ಬಟ್ಟೆ ಇರುತ್ತಲ್ಲ ಅದಕ್ಕೆ ನೀರೆಲ್ಲ ಸೋಸಿ ಕೆಳಗಡೆ ಒಂದು ಪ್ಲೇಟು ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿಡ್ತೀನಿ. ನೀಟಾಗಿ ಮೊಳಕೆ ಬಂದಿರುತ್ತೆ. ಈಗ ಪಡ್ಡು ಮಾಡೋಣ ಅಂತ ಪಡ್ಡುಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತೆ. ಮೆಣಸಿನ್ಕಾಯಿ ಹಾಕಲ್ಲ, ನಮ್ಮ ಮಗ ತಿಂದ್ಬಿಡ್ತಾನೆ, ನಂಗೆ ಗೊತ್ತಾಗಲ್ಲ ಅಂತ. ನೋಡಿ ದಾರಗಳೆಲ್ಲೆಲ್ಲ ಬಿದ್ದಿರ್ತೈತೋ ಒಂಚೂರು ನೀಟಾಗಿ ನೋಡ್ಕೋಬೇಕು. ಉಪ್ಪು ಒಂಚೂರು ಹಾಕಿ ಕಲಿಸ್ಕೊಳ್ಳಿ. ಈಗ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಪಡ್ಡು ಹಂಚಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಹಾಗೆ ಒಂದೇ ಪಡ್ಡು ಹಾಕ್ಬಿಟ್ಟು ಈ ಕಡೆ ಚಟ್ನಿಗಂತ ರೆಡಿ ಮಾಡಿದೆ. ಹಾಗೆ ಮುದ್ದೆ ಸಾರು ಮಾಡಿಬಿಡ್ತೀನಿ ಬೆಳಗ್ಗೆನೇ. ಹಸ್ಬೆಂಡು ಟಿಫನ್ ಎಲ್ಲ ತಿನ್ನಲ್ಲ, ಪಡ್ಡು ದೋಸೆ ಎಲ್ಲ ಏನು ತಿನ್ನಲ್ಲ. ಅದಕ್ಕೆ ಇದು ಮಕ್ಳಿಗಂತ ಮಾಡಿದೆ. ಪಡ್ಡು ಹಾಕಿದ್ದಾಯಿತು. ಆ ಕಡೆ ಸೊಪ್ಪು ಸಾರು ಮಾಡೋಣ ಅಂತ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ನೆನ್ನೆನೆಲ್ಲ ಬಿಡಿಸ್ಕೊಂಡೆ. ಸೊಪ್ಪನ್ನ ತೊಳೆದು ಒಂದು ಕುಕ್ಕರ್ಗೆ ಸೊಪ್ಪು ಹಾಕ್ಕೊಂಡು ಇನ್ಸ್ಟೆಂಟ್ ಪಟ್ಟ ಅಂತ ಸೊಪ್ಪು ಹಾಕ್ಕೊಳ್ಳಿ. ಆಮೇಲೆ ಅವರೇ ಬೇಳೆನ ತೊಳೆದು ಇಟ್ಕೊಂಡಿರ್ತೀವಿ. ನಾವು ಮಣ್ಣಿಕ್ಕಿ ಉಜ್ತೀವಿ, ಅದಕ್ಕೆ ಗಲೀಜಾಗಿ ಮಣ್ಣೆಲ್ಲ ಫುಲ್ಲಾಗಿರ್ತೈತೆ ಅಂತ. ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಮೆಣಸಿನ ಪುಡಿ, 1 ಟೇಬಲ್ ಸ್ಪೂನು ಧನಿಯಾ ಪುಡಿ ಹಾಕಿ, ಉಪ್ಪು ಹಾಕಿ, ನೀರು ಹಾಕಿ ವಿಸಿಲ್ ಹಾಕ್ಸಿದ್ರೆ ಸಾಕು. ನಾನು ಬೇಯ್ತಿದ್ದೆ. ಪಡ್ಡು ರೆಡಿ ಆಯಿತು. ಮಕ್ಕಳು ಬಾಕ್ಸಿಗೆ ಪಡ್ಡು ಆಯಿತು. ಈ ಕಡೆ ಚಟ್ನಿನೂ ರೆಡಿ ಆಯಿತು. ಈಗ ಒಂದು ಕೊತ್ತಂಬರಿ ಸೊಪ್ಪು ಒಂದು ವಾರ ಇಡೋದು ಹೇಗೆ ಅಂತ ಒಂದು ಟ್ರಿಕ್ ತೋರಿಸ್ತೀನಿ ನೋಡಿ. ಈ ಥರ ಕವರ್ಗೆ ಹಾಕಿಡಿ ಕೊತ್ತಂಬರಿ ಸೊಪ್ಪನ್ನ. ಏನು ಗಂಟಾಕ್ಬಿಡಿ, ಸುಮ್ಮನೆ ಸೊಪ್ಪು ಅದ್ರಲ್ಲಿ ಹಾಕಿ ಎತ್ತಿಡಿ ಅಷ್ಟೇ. ಒಂದು ಸೋಮವಾರ ತಂದಿದ್ದು ಗುರುವಾರ ತನಕ ಎಷ್ಟು ಫ್ರೆಶ್ ಆಗಿದೆ ಅಂತ ನೀವೇ ನೋಡಿ. ಮುದ್ದೆ ಸಾಕ್ತಿದ್ದೀನಿ. ಬೆಳಗ್ಗೆನೇ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟು ಈ ಕಡೆ ಅಡುಗೆ ಮಾಡಿ